ರಸ್ತೆ ಸಾರಿಗೆ ನಿಗಮದ ಅಧ್ಯಕ್ಷನ ವಹಿಸಿಕೊಂಡ ನಂತರ ಫೆಬ್ರವರಿ ಒಳಗೆ ನಾನು ಅಧಿಕಾರವನ್ನು ತಗೊಂಡಿದ್ದೀನಿ. ಅದಾದ ನಂತರ ನಾನು 375 ಬಸ್ಗಳನ್ನು ಈಗಾಗಲೇ ನಾವು ನಮ್ಮ ಡಿಪೋಗೆ ನಾವು ತಗೊಂಡಿದ್ದೀವಿ. ಈಗ ಮುಂದೆ ಸಹಿತ ಮತ್ತು ಈಗ 300 ಬಸ್ಗಳನ್ನು ನಾವು ಮತ್ತೆ ಈಗ ಖರೀದಿ ಮಾಡ್ತಾ ಇದ್ದೀವಿ. ಈಗಾಗಲೇ ಬಸ್ಸದ ಸಮಸ್ಯೆಗಳು ಮತ್ತು ಅಲ್ಲಿ ಈ ಶಕ್ತಿಯುಳ್ಳದ ಕೆಲವು ಲೋಪದೋಷಗಳನ್ನು ನಾವು ಅರ್ಕೊಂಡು ಸರ್ಕಾರದ ಗಮನಕ್ಕೆ ತಂದು ಇವತ್ತು ಮಕ್ಕಳಿಗೆ ಈ ಸ್ಕೂಲಿಗೆ ಹೋಗುವ ಹಳ್ಳಿಗಳಲ್ಲಿ, ಎಸ್ಪೆಷಲಿ ಸಿಟಿ ಒಳಗಿಂತ ಹಳ್ಳಿಗಳಲ್ಲಿ ಮಕ್ಕಳ ಸಲುವಾಗಿ ನಮಗೆ ಒಂದು ಹಳ್ಳಿಯಿಂದ ಒಂದು ಹಳ್ಳಿಗೆ ಸ್ಕೂಲಿಗೆ ಹೋಗಲಿಕ್ಕೆ ಭಾಳ ತೊಂದರೆ ಆಗೋದ್ರಿಂದ ಎಲ್ಲ ಕಡೆ ಹೊಸ ಬಸ್ಸುಗಳನ್ನು ಕೊಡುವಂಥ ವ್ಯವಸ್ಥೆಗಳನ್ನು ಮಾಡ್ತಾ ಇದ್ದೀವಿ. ಈಗಾಗಲೇ ನಮ್ಮದು ಒಂದು ಕಾನೂನು ಪ್ರಕಾರ ನಾವು 10 ಲಕ್ಷ ಕಿಲೋಮೀಟರ್ ಓಡಿದ ನಂತರ ಆ ಬಸ್ಗಳನ್ನು ನಾವು ಡಿಮಾಲಿಷ್ ಮಾಡಬೇಕು. ಕೆಲವೊಂದು ಕಾರಣಗಳಿಂದ ನಾವು 12-14 ಲಕ್ಷಗಳು ಓಡಿಸ್ತಾ ಇದ್ದೀವಿ. ನಮಗೂ ಗಮನಕ್ಕೆ ಬಂದಿದೆ, ಅದು ಹಳೆ ಬಸ್ಗಳಿದ್ದಾವೆ, ಎಲ್ಲರಲ್ಲಿ ರಸ್ತೆಯಲ್ಲಿ ನಿಲ್ತಾ ಇದ್ದಾವೆ ಅನ್ನೋಂತೂ ನಮ್ಗೆ ಮನವರಿಕೆ ಆಗಿದೆ. ಈಗ ಮುಂದಿನ ದಿನಗಳಲ್ಲಿ ಮತ್ತೆ ನಾವು ಎಲ್ಲ ಕಡೆ ಬಸ್ಗಳನ್ನು ತೆಗೆದುಕೊಂಡು ನಾವು ಈಗ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅದರಲ್ಲದೆ ನಾವು ಈಗ ಟಿಕೆಟ್ ಪ್ರಕರಣವನ್ನು ಹೆಚ್ಚಿಗೆ ಮಾಡಬೇಕು ಅನ್ನೋದು, ಯಾಕಂದರೆ 10 ವರ್ಷ ಆಯ್ತು ನಾವು ಹೆಚ್ಚಿಗೆನೇ ಮಾಡಿಲ್ಲ ರೇಟ್ಗಳನ್ನು. ನಾವು ಡೀಸೆಲ, ಪೆಟ್ರೋಲು ಮತ್ತು ನಮ್ಮ ಆಯಿಲು, ಟಯರು ಎಲ್ಲ ಬಸ್ಸದ ಎಲ್ಲ ಪಾರ್ಟ್ಗಳನ್ನು ಹೆಚ್ಚಾಗಿದ್ದವು. ಆದಷ್ಟಿಂದ ಸ್ವಲ್ಪ ಟಿಕೆಟ್ ದರನ್ನು ಹೆಚ್ಚು ಮಾಡುವ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾವೀಗ ಈಗಲೇ ನಮ್ಮ ವಾಯುವ್ಯ ಕರ್ನಾಟಕ ನಾವು ಸ್ವಲ್ಪ ಹಾನಿಯಲ್ಲಿದ್ದರೂ ನಾವು ನಡೆಸ್ತಾ ಇದ್ದೀವಿ. ಯಾಕಂದರೆ ನಾವು ಕೊಟ್ಟಂಥ ನಮ್ಮ ಗ್ಯಾರಂಟಿಗಳಲ್ಲಿ ಅದು ಒಂದು ಶಕ್ತಿ ಯೋಜನೆಯೂ ಒಂದು ಗ್ಯಾರಂಟಿ ಇರುವುದರಿಂದ ನಾವು ಸ್ವಲ್ಪ ಲಾಸ್ ತೆಗೆದ್ರೂ ಸರ್ಕಾರ ಅದನ್ನು ಸರಿಪಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಮುಂದಿನ ದಿನಮಾನಗಳಲ್ಲಿ ನಾವು ಒಂದು ಹಂತಕ್ಕೆ ಲಾಭದಾಯಕವಾಗಿ ನಮ್ಮ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಲಾಭದಲ್ಲಿ ಬರುವಂಥ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ಕೆಲವು ಆಸ್ತಿಗಳನ್ನ ಪರಾವಾರ ನಾವಲ್ಲಿ ಏನಾಗಿದ್ದಾವೆ, ಕೆಲವು 50 ವರ್ಷ 60 ವರ್ಷದ ಕೆಲವು ನಮ್ಮ ಇಲಾಖೆಯ ಆಸ್ತಿಗಳ ಬಿಲ್ಡಿಂಗ್ಗಳಿದಾವೆ, ಒಳ್ಳೆ ಬಿಲ್ಡಿಂಗ್ಗಳಿದಾವೆ ಅವು ಅಲ್ಲಿ ಹುಬ್ಳಿಯಲ್ಲಿ ನಮ್ಮಲ್ಲಿ. ಅವು ಬಿಲ್ಡಿಂಗ್ಗಳನ್ನು ನಾವು ಸ್ವಲ್ಪ ಕಟ್ಟಡ ಮಾಡಿ ಮಾರ್ಕೆಟಿಂಗ್ ಮಾಡಿ ಅವತ್ತನ್ನು ಬಾಡಿಗೆ ಕೊಟ್ಟರೂ ನಮಗೆ ಸಾಕಷ್ಟು ಬಾಡಿಗೆ ಬಂದ ನಂತರ ನಾವು ಲಾಭದಲ್ಲಿ ಬರ್ಬೋದು. ಬಸ್ ಸ್ಟ್ಯಾಂಡ್ ಎದುರುಗಡೆ ಸಹಿತ ನಾವು ಕೆಲವೊಂದಿಗೆ ಒಂದು ಉದಾಹರಣೆ ಕೊಡಬೇಕಾದ್ರೆ ಕಾಗವಾಡ ಬಸ್ ಸ್ಟ್ಯಾಂಡ್ ಎದುರುಗಡೆ ನಮ್ಮ ಜಾಗ ಇದೆ, ಅವರೇ ಒಂದು ಪತ್ರ ಕೋಕಾ ಬಡ್ದು ಅವರು ಬಾಡಿಗೆಯನ್ನು ಕೊಟ್ಟಿದ್ದೀವಿ. ಸರಿಯಾಗಿ ನಮಗೆ ಬಾಡಿಗೆಯನ್ನು ತುಂಬ್ತಾ ಇಲ್ಲ. ಭಾಳಷ್ಟು ಲೋಪದೋಷಗಳಿದಾವೆ. ಅದನ್ನು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸರಿಪಡಿಸ್ಕೊಂಡು ಒಂದು ಹಂತಕ್ಕೆ ತಂದು ಲಾಭದಾಯಕ ತಂದು ಆಮೇಲೆ ನಾವು ಬಸ್ಗಳನ್ನು ಈಗ ಓಲೋ ಬಸ್ ಕೇಳ್ತಾ ಇದ್ದೀರಿ. ಈಗ ಬೆಂಗಳೂರು ಬಸ್ಗಳನ್ನು ನಮ್ಮಲ್ಲಿ ಅಥಣಿ ಬೆಂಗಳೂರು, ಕಾಗವಾಡ ಬೆಂಗಳೂರು, ಆಮೇಲೆ ನಮ್ಮಲ್ಲಿ ಅಥಣಿ ಪುನಃ ಗಾಡಿನೂ ಕೇಳ್ತಾ ಇದ್ದರು. ಇವೆಲ್ಲ ಕೊಡಬೇಕಾದ್ರೆ ನಮ್ಗೆ ಹೊಸ ಬಸ್ಗಳನ್ನ ಲಾಂಗ್ ರೂಟ್ಗೆ ಹೊಸ ಬಸ್ಗಳನ್ನ ಕೊಟ್ಟರೆ ಮಾತ್ರ ಅದು ಸರಿ ಹೋಗ್ತಿದೆ ಅನ್ನೋದ್ರಿಂದ ನಾವು ಹೆಚ್ಚಿಗೆ ಅಲ್ಲಿ ಗಮನ ಕೊಟ್ಟು ಒಂದು ಹಂತಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ನನಗೇನು ಹೇಳಲಿಕ್ಕೆ ಬಯಸೋದಿಲ್ಲ. ನನಗೆ ಅದ್ರ ಬಗ್ಗೆ ಅದು ನೋಡೋಣ. ಅದನ್ನ ಅವಾಗ ನಮ್ಮ ಮುಖ್ಯಮಂತ್ರಿಗಳು ಸಮರ್ಥವಾದ ಉತ್ತರ ಕೊಡ್ಲಿಕ್ಕೆ ಸಿದ್ಧರಿದ್ದಾರೋ, ಅವರು ಸಮರ್ಥರಿದ್ದಾರೆ. ಅದನ್ನ ಅಂಥವೆಲ್ಲ ನಡೆಯುವ ರಾಜಕಾರಣದಾಗೆಲ್ಲ ಆತಿರ್ತಾವೆ. ಅದು ಏನೇನೋ ಒಂದು ತಂದು ಎಲ್ಲ ಪಾರ್ಟಿ ಮೇಲೆ ಹಾಕ್ತಿರ್ತಾರೋ.